ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮಳೆ ಕಡಿಮೆ ಆದ್ರೂ ಕಡಿಮೆ ಆಗ್ತಿಲ್ಲ ಪ್ರವಾಹ. ಇರೋದಕ್ಕೆ ಮನೆ ಇಲ್ಲ, ಯಾವ ಬೆಳೆಯೂ ಉಳಿದಿಲ್ಲ. ವರ್ಣ ರೌದ್ರಾವತಾರ, ಬದುಕೆ ದುಸ್ತರ, ಕಣ್ಣೀರಲ್ಲಿ ಕರ್ನಾಟಕ. ಮಳೆ ನಷ್ಟದ ಪರಿಹಾರಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂತೂ ಇಂತೂ ಎಚ್ಚೆತ್ತಂತೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳು. ಅಗತ್ಯವಿದ್ದಲ್ಲಿ ಎಸ್ಡಿಆರ್ಎಫ್ ನಿಧಿ ಬಳಕೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ನಡೆದಂತ ಸಭೆಯಲ್ಲಿ ಸಿಎಂ ಸೂಚನೆ ಕೊಟ್ಟಿರುವಂತದ್ದು ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳ ಫಂಡ್ ನಲ್ಲಿ ಇರುವಂತ ಎಸ್ಡಿಆರ್ಎಫ್ ನಿಧಿಯನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿರುವಂತದ್ದು. ಸರ್ಕಾರದ ಬಳಿ ಅಂದ್ರೆ ಜಿಲ್ಲಾಧಿಕಾರಿಗಳ ಅಕೌಂಟ್ ನಲ್ಲಿ ಎಸ್ಡಿಆರ್ಎಫ್ ನಿಧಿ ಅಂತ 689 ಕೋಟಿ ರೂಪಾಯಿ ಇದೆ. ಅದನ್ನ ಬಳಸ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ಹಣ ಬೇಕಿದ್ರೆ ಕೂಡಲೇ ಬಿಡುಗಡೆಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಬೆಳೆ ನಷ್ಟದ ಸಮೀಕ್ಷೆಗೆ ಸಿಎಂ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಸೂಚನೆಯಂತೂ ಕೊಟ್ಟಿದ್ದಾರೆ. ಕೃಷಿ ಇಲಾಖೆಯವರು ಕಂದಾಯ, ತೋಟಗಾರಿಕೆ ಅಧಿಕಾರಿಗಳೊಂದಿಗೆ ಜಂಟಿ ಸಮೀಕ್ಷೆಯನ್ನ ಮಾಡಬೇಕು. ತ್ವರಿತವಾಗಿ ನಷ್ಟದ ವಿವರವನ್ನ ಪರಿಹಾರ ಆಪ್ನಲ್ಲಿ ದಾಖಲಿಸಲಿಕ್ಕೆ ಪ್ರಾರಂಭಿಸಬೇಕು. ರೈತರಿಗೆ ಬೆಳೆ ನಷ್ಟ ಪರಿಹಾರ ವಿತರಣೆಯೂ ಕೂಡ ತ್ವರಿತವಾಗಿ ಆಗಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮನೆ ಸಂಪೂರ್ಣ ಹಾನಿಯಾದವರಿಗೆ ಮೊದಲ ಕಂತಿನ ಪರಿಹಾರ ತಲಾ 1 ಲಕ್ಷ ಕೂಡಲೇ ವಿತರಿಸಲಿಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಆಯಾ ಜಿಲ್ಲೆಗಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿಗಳಿಗೆ ಹೊಣೆಯನ್ನು ನೀಡಲಾಗಿದೆ. ವಿಮಾ ಕಂಪನಿಗಳು ಸಹ ಬೆಳೆ ನಷ್ಟಕ್ಕೆ ತ್ವರಿತವಾಗಿ ಪರಿಹಾರವನ್ನ ವಿತರಿಸಲಿಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ಆಗೇ ಬಿಡುತ್ತೆ ಅಂತಲ್ಲ, ಸೂಚನೆಯಂತೂ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಿರಂತರವಾಗಿ ಕಳೆದ 10 ರಿಂದ 12 ದಿನಗಳಿಂದಲೂ ಕೂಡ ಮಳೆ ಸುರಿತಾನೆ ಇದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಕೂಡ ಉಂಟಾಗಿರುವಂಥದ್ದು. ರೈತರಂತೂ ಕಂಗಾಲಾಗೋಗಿದ್ದಾರೆ. ಸಾಕಷ್ಟು ಜನ ಮನೆಯನ್ನ ಕಳ್ಕೊಂಡಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಗಮನನೇ ಹರಿಸಿರ್ಲಿಲ್ವೇನೋ ನಮ್ಮ ಮುಖ್ಯಮಂತ್ರಿಗಳು ಅನ್ನುವಂತ ಪ್ರಶ್ನೆಯನ್ನ ರಾಜ್ಯದ ಜನರು ಮಾಡ್ತಾ ಇದ್ರು. ಫೈನಲಿ ಮುಖ್ಯಮಂತ್ರಿಗಳು ಈಗ ಪರಿಹಾರವನ್ನ ಘೋಷಣೆ ಮಾಡ್ತಿದ್ದಾರೆ. ಇನ್ನು ಮಳೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಕೂಡ ಉಂಟಾಗಿರುವಂಥದ್ದು ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ಯಾವ್ಯಾವ ರೀತಿಯಾಗಿ ಹಾನಿ ಉಂಟಾಗಿದೆ ಅಂತ. ರಾಜ್ಯದಾದ್ಯಂತ ರಸ್ತೆಗಳು ಹಾಳಾಗಿರುವಂಥದ್ದು. ರಸ್ತೆ ರಿಪೇರಿಗೆ ತಕ್ಷಣ 500 ಕೋಟಿಯನ್ನ ಬಿಡುಗಡೆ ಮಾಡಲಾಗಿದೆ. ರಸ್ತೆ ರಿಪೇರಿಗೆ ತಕ್ಷಣ 500 ಕೋಟಿ ರಿಪೇರಿಗೆ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು. ಮೋಸ್ಟ್ ಪ್ರಾಬಬ್ಲಿ ಇದು ಬಿಡುಗಡೆ ಆದರೂ ಕೂಡ ಈಗ ಮಾಡುವಂಥದ್ದು ಡೌಟೆ. ಯಾಕೆಂದ್ರೆ ನಿರಂತರವಾಗಿ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಿದ್ರು ಕೆಲಸ ಆರಂಭ ಆಗುವಂಥದ್ದು ಡೌಟೆ. ಮಳೆಗಾಲದ ಸಂದರ್ಭದಲ್ಲಿ ಅವರು ರಸ್ತೆಯನ್ನ ಸರಿಪಡಿಸುವುದಕ್ಕೆ ಹೋಗೋದಿಲ್ಲ. ಮಳೆ ನಿಂತಾದ್ಮೇಲೆ ಸರಿಪಡಿಸ್ಲಿಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಅದು ಕೂಡ ನೀರಲ್ಲಿ ಹೋಮ ಮಾಡ್ದಂತಾಗುತ್ತೆ ಈಗ ಮಾಡ್ಲಿಕ್ಕೆ ಹೋದ್ರೆ. ರಾತ್ರಿ ನಡೆದಂತ ಸಭೆಯಲ್ಲಿ ಆರ್ಥಿಕ ಇಲಾಖೆಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಎಷ್ಟು ರಸ್ತೆ ಹಾನಿಯಾಗಿದೆ ವರದಿಯನ್ನ ಪಡ್ಕೊಳ್ಳಿ. ಮಳೆ ಕಡಿಮೆ ಆದ ಕೂಡಲೇ ರಸ್ತೆ ದುರಸ್ತಿ ಮಾಡಿಸಿ ಅಂತ ಹೇಳಿದ್ದಾರೆ. ಸಾಕಷ್ಟು ಬಾರಿ ಈ ರೀತಿಯಾಗಿ ಆದಂತ ಸಂದರ್ಭದಲ್ಲಿ ಹೇಳ್ತಾನೆ ಇರ್ತಾರೆ ಯಾರ್ಯಾರು ಮುಖ್ಯಮಂತ್ರಿಗಳಾಗಿರ್ತಾರೆ ಅವರುಗಳು. ಆದ್ರೆ ಆ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸರಿಯಾಗಿರುವಂಥದ್ದಂತೂ ನೋಡೇ ಇಲ್ಲ. ಬೆಂಗಳೂರಿನಲ್ಲೇ ನೋಡಿದಿವಲ್ಲ ಎಕ್ಸಾಂಪಲ್. ನಾವು ಪ್ರತಿನಿತ್ಯ ತೋರಿಸ್ತಾ ಇದ್ವಿ ಹೆಂಗೆಲ್ಲ ಹಾಳಾಗೋಗಿದೆ ಬೆಂಗಳೂರಿನಲ್ಲಿ ರಸ್ತೆಗಳು ಅಂತ. ಆದ್ರೆ ಸರಿ ಮಾಡ್ತೀವಿ ಅಂತ ಹೇಳಿ ತೇಪೆ ಹಚ್ಚಿ ಹೋದಾದ್ಮೇಲೆ ಕಳಪೆ ಕಾಮಗಾರಿಯಿಂದ ಮತ್ತೆ ಕಿತ್ಕೊಂಡು ಹೋಗಿದಾವೆ ಎಲ್ಲಾ ಕಡೆನೂ ಕೂಡ ರಸ್ತೆಗಳು. ಹಂಗೆ ಇದೆ ರಾಜ್ಯದಾದ್ಯಂತ ಪರಿಸ್ಥಿತಿ. ಕಡಿತಗೊಂಡ ಕಡೆ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತಲೂ ಕೂಡ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ರಸ್ತೆಗಳ ದುರಸ್ತಿಗಾಗಿ ಲೋಕೋಪಯೋಗಿ ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಿಗೆ 500 ಕೋಟಿ ಕೂಡಲೇ ಬಿಡುಗಡೆ ಮಾಡಲಿಕ್ಕೆ ಆರ್ಥಿಕ ಇಲಾಖೆಗೆ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರಿನ ರಸ್ತೆಗಳ ರಿಪೇರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮಳೆ ನಿಂತ ತಕ್ಷಣ ರಸ್ತೆ ಗುಂಡಿಯನ್ನ ಮುಚ್ಚಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಮಳೆ ನಿಂತ ತಕ್ಷಣ ಅಂದ್ರೆ ಇನ್ನು ಯಾವಾಗ ಅಂತ ಮಳೆ ನಿಲ್ಲೋದು ಗೊತ್ತಿಲ್ಲ. ಯಾಕೆಂದ್ರೆ ಹವಾಮಾನ ಇಲಾಖೆ ತಜ್ಞರೇ ಹೇಳ್ತಿರೋ ಪ್ರಕಾರ ಇನ್ನೂ ಒಂದು 3 ದಿನ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇವ್ರು ಇನ್ನೂ ಎಲ್ಲೆಲ್ಲ ಹಾನಿಯಾಗಿದೆ ರಸ್ತೆ ಗುಂಡಿಗಳು ಅನ್ನೋದನ್ನ ಮತ್ತೆ ನೋಡ್ಕೊಂಡು ಅದಾದ್ಮೇಲೆ ಮುಚ್ಚಲಿಕ್ಕೆ ಮುಂದಾಗುವಂಥದ್ದು. ಅದಕ್ಕೆ ಇನ್ನೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಳೆ ಹಾನಿಗೆ ಪರಿಹಾರವನ್ನ ಕೊಡಲಾಗ್ತಾ ಇದೆ. ಬಿಬಿಎಂಪಿಯ ಪ್ರತಿ ವಲಯಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ.
25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿರುವಂಥದ್ದು. ಪ್ರತಿ ವಲಯಕ್ಕೆ 8 ವಲಯಗಳಿದ್ದಾವೆ. 8 ವಲಯದಲ್ಲಿ ಒಂದೊಂದು ವಲಯದಲ್ಲಿ ಒಂದು 5-6 ತಾಲೂಕು ಈ ರೀತಿಯಾಗಿ, ಅಂದರೆ ಟೋಟಲ್ ಆಗಿ ನಾವು MLAಗಳನ್ನ ಕೌಂಟ್ ಮಾಡೋದಾದ್ರೆ ಒಂದು 28 ಕ್ಷೇತ್ರ ಇದೆಯಲ್ಲ, ಅಲ್ಲಿ ಒಂದೊಂದು ವಲಯಕ್ಕೆ 4-5 ಕ್ಷೇತ್ರಗಳು ಬರ್ತವೆ. 4-5 ಕ್ಷೇತ್ರ ಸೇರಿ 25 ಲಕ್ಷ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ರಸ್ತೆ ಗುಂಡಿಗಳ ಬಳಿ ಬ್ಯಾರಿಕೇಡ್ಗಳನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಹೊಂಡಗಳೇ ಓಪನ್ ಆಗಿದ್ದಾವೆ ರಸ್ತೆಯಲ್ಲಿ. ಸೊ ಹೀಗಾಗಿ ಅದಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ದೊಡ್ಡ ಗುಂಡಿಗಳ ಬಳಿ ಲೈಟಿಂಗ್ ವ್ಯವಸ್ಥೆಗೆ ಸೂಚನೆಯನ್ನ ಕೊಡಲಾಗಿದೆ. ದೊಡ್ಡ ದೊಡ್ಡ ಗುಂಡಿಗಳಿದಾವೆ, ಅಲ್ಲಿ ಲೈಟಿಂಗ್ ಹಾಕಿ ಪಾಪ. ಯಾಕೆಂದ್ರೆ ಸಾವು ನೋವುಗಳು ಸಂಭವಿಸ್ತಾ ಇರುವಂಥದ್ದೇ. ಅದು ನಾವು ಸರಿಪಡಿಸಕ್ ಆಗುತ್ತೋ ಇಲ್ವೋ, ಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಲೈಟಿಂಗ್ಸ್ ಆದ್ರೂ ಹಾಕಿ ಕ್ಲೀನಾಗಿ ಕಾಣಿಸ್ಲಿ, ಅಲ್ಲಿ ಗುಂಡಿ ಇದೆ ಅನ್ನುವಂಥದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬೆಂಗಳೂರಿನಲ್ಲಿ ಮಳೆ ಹಾನಿ ಸಂಭವಿಸಿದ ಕುರಿತು ವಾರ್ಡ್ವಾರು ವರದಿಯನ್ನ ಸಲ್ಲಿಸುವಂತೆ ಕೂಡ ಸೂಚಿಸಲಾಗಿದೆ. ಗೃಹ ರಕ್ಷಕ ದಳ, ಪೌರ ಕಾರ್ಮಿಕರು, ಹೆಚ್ಚುವರಿ ಸಿಬ್ಬಂದಿಯ ಸೇವೆಯನ್ನ ಪಡೆಯಲಿಕ್ಕೆ ಸೂಚನೆ ಕೊಡಲಾಗಿದೆ. ನಿನ್ನೆ ನಡೆದಂಥ ಸಭೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್, ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ಆರೋಗ್ಯ ಸಚಿವ ಸುಧಾಕರ್, ಕೋಲಾರ ಸಂಸದ ಮುನಿಸ್ವಾಮಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಬಿಬಿಎಂಪಿ ಮುಖ್ಯ ಆಯುಕ್ತ ಮತ್ತು ಇತರ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಗಮನಿಸ್ತಾ ಇದ್ವಿ ಕಳೆದ 15 ದಿನಗಳಿಂದಲೂ ಕೂಡ ರಾಜ್ಯದಲ್ಲಂತೂ ಹೇಳಂಗೆ ಇಲ್ಲ, ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ. ಮಳೆ ಸಾಕಷ್ಟು ನೆರೆಯಿಂದಾಗಿ ಹಾನಿ ಉಂಟಾಗ್ತಿರುವಂಥದ್ದು, ಬೆಂಗಳೂರು ಸೇರಿದಂತೆ. ಅಂತೂ ಇಂತೂ ಕುಂಭಕರ್ಣ ನಿದ್ದೆಯಿಂದ ಎದ್ದಂತೆ ಕಾಣಿಸ್ತಾ ಇದೆ ಸರ್ಕಾರ. ಈಗ ಪರಿಹಾರವನ್ನ ಕೊಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪೃಥ್ವಿ, ಏನಂತಂದ್ರೆ ರಾಜ್ಯದಲ್ಲಿ ತೀವ್ರ ಅಕಾಲಿಕ ಮಳೆ ಆದ ಹಿನ್ನೆಲೆಯಲ್ಲಿ ಏನು ಬೊಮ್ಮಾಯಿ ಅವರನ್ನೇ ಒಂದು ಸಭೆಯನ್ನ ನಡೆಸಿರ್ತಕ್ಕಂಥದ್ದು ಹಿರಿಯ ಅಧಿಕಾರಿಗಳು ಹಾಗೂ ಸಚಿವರ ಜೊತೆಗೆ. ಏನಂತಂದ್ರೆ ಮುಖ್ಯವಾಗಿ ನೀವು ಹೇಳದಂತಾದ್ರೆ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗಿತ್ತು. ತೀವ್ರವಾಗಿ ಮಳೆ ಅಕಾಲಿಕವಾಗಿ ಬಂದಿದ್ರು ಸಹ ಮಳೆ ಒಂದ್ 2 ತಿಂಗಳಿಂದನೂ ಭಾರಿ ಮಳೆ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಇರ್ಬೋದು ಅಥವಾ ಬೆಂಗಳೂರಿನಲ್ಲಿ ಇರ್ಬೋದು. ಅಂತ ಸಂದರ್ಭದಲ್ಲೂ ಸಹ ಸರ್ಕಾರ ಯಾವುದೇ ರೀತಿಯ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರಲಿಲ್ಲ. ಅಂದ್ರೆ ಮುಖ್ಯವಾಗಿ ರಸ್ತೆ ಗುಂಡಿಗಳ ವಿಚಾರದಲ್ಲಿ ನೀವು ನೋಡ್ತಾನೆ ಇದ್ರೆ ಏನಂತಂದ್ರೆ ಸಾಕಷ್ಟು ಬೆಂಗಳೂರು ನಗರದ ಯಾವ ರಸ್ತೆಗಳು ಸಹ ಸಾರ್ವಜನಿಕರಿಗೆ ಸಂಚಾರ ಮಾಡ್ಲಿಕ್ಕೆ ಅಷ್ಟು ಸುಲಭವಾಗಿಲ್ಲ. ಅಂತಂದ್ರೆ ನಿಜಕ್ಕೂ ಸಹ ಬಲಿ ತೆಗೆದುಕೊಳ್ಬೇಕಾಗಿತ್ತು, ಆ ಮಟ್ಟಕ್ಕೆ ರಸ್ತೆ ಗುಂಡಿಗಳು ಹಾಳಾಗಿರ್ತಕ್ಕಂಥದ್ದು. ಇದು ಈಗ ಮುಖ್ಯಮಂತ್ರಿಗಳು ವಾರ್ಡ್ಗೆ 25 ಲಕ್ಷ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಅಂತಂದ್ರೆ ಇದು ನಿಜಕ್ಕೂ ಸಹ ಸಾಕಾಗೋದಿಲ್ಲ. ಯಾಕಂತಂದ್ರೆ ಹೋಗಿ ಸಮುದ್ರಕ್ಕೆ ಒಂದ್ ತೊಟ್ಟ ನೀರ್ ಹಾಕ್ತಂಗಾಯ್ತು. ವಲಯಕ್ಕೆ 25 ಲಕ್ಷ ಅಂದ್ರೆ ಆ ವಲಯದಲ್ಲೇ 4-5 ಕ್ಷೇತ್ರಗಳು ಬರ್ತವೆ, MLA ಕ್ಷೇತ್ರಗಳು. 25 ಲಕ್ಷ ಯಾವ ಮೂಲೆಗೆ ಸಾಲುತ್ತಂತೆ? ಖಂಡಿತವಾಗಿ ಪ್ರತಿ ನೀವು ಹೇಳ್ದಂಗೆ 25 ಲಕ್ಷ ನಿಜಕ್ಕೂ ಸಹ ಸಾಕಾಗಲ್ಲ. ಯಾಕಂತಂದ್ರೆ ಒಂದು ಮುಖ್ಯ ರಸ್ತೆಯನ್ನ ಇವರು ರೆಡಿ ಮಾಡ್ಬೇಕಂತಂದ್ರೇನೆ ಒಂದಷ್ಟು ಲಕ್ಷ, ಒಂದು 10 ರಿಂದ 15 ಲಕ್ಷ ಹಿಡಿಯುತ್ತೆ ಅಂತಕ್ಕಂಥ ಒಂದು ಅಂದಾಜು ಇರ್ತಕ್ಕಂಥದ್ದು. ಅಂತದ್ರಲ್ಲಿ ಸಹಜವಾಗಿ ಮುಖ್ಯ ರಸ್ತೆಗಳು ಇರ್ಬೋದು, ಬೇರೆ ಬೇರೆ ಎಲ್ಲ ಸಹ ಲಿಂಕ್ ರೋಡ್ಗಳು ಸಹ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೇವಲ 25 ಲಕ್ಷವನ್ನ ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೊಂದು ಸಂಜಯ್ ಹಾಸ್ಯಾಸ್ಪದ ಅನ್ಸಿದ್ದು ಅಂದ್ರೆ ಈ ಮುಖ್ಯ ದೊಡ್ಡ ಗುಂಡಿಗಳಿರುವ ಕಡೆ ಲೈಟಿಂಗ್ ಹಾಕಿ ಅನ್ನುವಂಥದ್ದು. ಅಂದ್ರೆ ನಮ್ಮ ರೋಡ್ಗಳು ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಅದೊಂದು ಸ್ಪಷ್ಟವಾಗಿ ಒಂದು ರೀತಿಯಾಗಿ ಎಕ್ಸಾಂಪಲ್. ಈ ರೀತಿಯ ಒಂದು ನಿಜಕ್ಕೂ ಸಹ ಹಾಸ್ಯಾಸ್ಪದ ಅಲ್ಲ, ಯಾವ ಮಟ್ಟಕ್ಕೆ ಸರ್ಕಾರ ಏನು ಸಾರ್ವಜನಿಕರಿಗೆ ರಸ್ತೆಗಳನ್ನ ಅನುಕೂಲ ಮಾಡಿಕೊಟ್ಟಿದೆ ಇಂದಿನಿಂದಲೂ ಅಂತಕ್ಕಂಥದ್ದು ಎತ್ತಿ ತೋರಿಸ್ತಂದ್ರೆ ಇವರ ನಿರ್ಲಕ್ಷ್ಯ ಇರ್ಬೋದು ಅಥವಾ ಕಾಮಗಾರಿ ಇರ್ಬೋದು. ಗುಂಡಿ ಬೀಳ್ತಕ್ಕಂತ ಎಷ್ಟು ದೊಡ್ಡ ಗುಂಡಿ ಇದೆ ಅಂತಕ್ಕಂಥ ಲೈಟ್ ಅಥವಾ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಿ ಅಂತಂದ್ರೆ ಬಲಿ ತೆಗೆದುಕೊಂಡಿದೆ. ಈಗ ಆಲ್ರೆಡಿ ಸಾಕಷ್ಟು ಕಡೆ ನಗರದಲ್ಲಿ ಬಲಿ ತೆಗೆದುಕೊಂಡಿದೆ. ಮುಂದೆ ಆ ರೀತಿ ಆಗಬಾರದು. ಜೊತೆಗೆ ಅಂತಹ ಗುಂಡಿಗಳನ್ನು ತೀವ್ರಗತಿಯಲ್ಲಿ ಕಾಮಗಾರಿಯನ್ನ ನಡೆಸಿ ಮುಚ್ಚಬೇಕಾಗಿರ್ತಕ್ಕಂಥದ್ದು. ಇವರಿಂದ ಆ ಲೈಟ್ ಹಾಕಿ ಬ್ಯಾರಿಕೇಡ್ ಅಡ್ಡ ಹಿಡಿ ಅಂತಕ್ಕಂಥದ್ದು ಎಷ್ಟು ಸರಿ. ಹಾಗೆ ಬೆಂಗಳೂರು ನಗರದ ಜೊತೆಗೆ 500 ಕೋಟಿಯನ್ನು ಇಡೀ ರಾಜ್ಯಕ್ಕೆ ಇವರು, ಅಂದ್ರೆ ಎಲ್ಲಾರು ರಸ್ತೆಗಳೇನಾದ್ರು ತೊಂದರೆ ಆಗಿದ್ರೆ ಅಂತದ್ದು ಯಾವುದೇ ರೀತಿ ಹಾನಿಗೊಳಗಾಗಿದ್ರೆ ಅಂತ ರಸ್ತೆಗಳ ದುರಸ್ತಿಗೂ 500 ಕೋಟಿಯನ್ನ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಸಹ ಈಗ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಸಚಿವರು ಯಾವ ರೀತಿ ಕಾರ್ಯವನ್ನ ವೇಗವಾಗಿ ಮಾಡ್ತಾರೆ ಅಂತಕ್ಕಂಥದ್ದು, ವೇಗವಾಗಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನೀವ್ ಹೇಳ್ದಂಗೆ ಮಳೆ ನಿಲ್ಲಿಕ್ಕೂ ಸಹ ಇನ್ನ 3-4 ದಿನ ಬರ್ಬೋದು. ವೆದರ್ ರಿಪೋರ್ಟ್ ಮುಖಾಂತರ ಇನ್ನೂ 1 ವಾರಗಳ ಸಹ ಈ ಮಳೆ ಇರ್ಬೋದು. ಮಳೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಕಾಮಗಾರಿಯನ್ನ ನಡೆಸಲಿಕ್ಕಾಗಲ್ಲ. ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ, ಮತ್ತೆ ಕಾಮಗಾರಿ ನಡೆಸೋರಿಗೂ ತೊಂದರೆ ಆಗುತ್ತೆ. ಸರ್ಕಾರ ಯಾವ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕು. ಇನ್ನು ಸಿಎಂ ಇರ್ಬೋದು ಅಥವಾ ಸಚಿವರು ಇರ್ಬೋದು, ಬೆಂಗಳೂರು ವಿಚಾರದಲ್ಲಿ ನೋಡೋಣ ಬೊಮ್ಮಾಯಿ ಯಾವ ರೀತಿಯಾಗಿ ತತ್ಕ್ಷಣಕ್ಕೆ ಕ್ರಮಗಳನ್ನ ಕೈಗೊಳ್ಳುವಂತ